ಮುಂದಿನ ಸುದ್ದಿ ನೋಡೋಣ. ರಾಜ್ಯದಲ್ಲಿ ಎನ್ಐಎ ಅಧಿಕಾರಿಗಳ ಮೆಗಾ ಬೇಟೆ ಮುಂದುವರೆದಿದೆ. ಕೋಲಾರ ಮೂಲದ ಸತೀಶ್ ಗೌಡಗೆ ನೋಟಿಸ್ ಕೊಟ್ಟಿದ್ದಾರೆ. ಸಿಮ್ ಕಾರ್ಡ್ ನೀಡಿದ ಆರೋಪದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ನಿನ್ನೆ ಬೆಳಗ್ಗೆ ಅಧಿಕಾರಿಗಳು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಅಳಿಯ ಸತೀಶ್ ಗೌಡ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಸತೀಶ್ ಗೌಡ ಅವರ ಅತ್ತೆ ಶೋಭಾ ಮಾತನಾಡಿದ್ದಾರೆ. ಪತ್ನಿ ಹೇಮಾವತಿ ಹಾಗೂ ಅತ್ತೆ ಶೋಭಾ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಎನ್ಐಎ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕೋಲಾರ ಮೂಲದ ಸತೀಶ್ ಗೌಡಗೆ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಸಿಮ್ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಈ ಜೈಲಿನಲ್ಲಿ ಇರ್ತಕ್ಕಂಥ ಈ ರಾಡಿಕಲೈಸೇಷನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಈ ಸತೀಶ್ ಗೌಡ ಅವರ ಅತ್ತೆ ಮತ್ತು ಪತ್ನಿ ಮಾತನಾಡಿದ್ದಾರೆ. ಅವ್ರು ಹಾಜರಾಗ್ತಾರೆ, ವಿಚಾರಣೆಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಸತೀಶ್ ಗೌಡ ಅವರನ್ನ ಎನ್ಐಎ ಅಧಿಕಾರಿಗಳು ಕರೆದೊಯ್ತಾ ಇರ್ತಕ್ಕಂಥದ್ದು. ಸಿಮ್ ಕಾರ್ಡ್ ಕೊಟ್ಟಿರೋ ಆರೋಪ ಇವ್ರ ಮೇಲಿದೆ. ಅತ್ತೆ ಶೋಭೆ ಅವರು ಸಹ ಇವತ್ತು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅವ್ರು ಕೇಳೋಣ ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಮೇಡಮ್ ಯಾವಾಗ ನೋಟಿಸ್ ಕೊಟ್ಟು ಏನು ನೆನ್ನೆ ಬೆಳಗ್ಗೆ ಸರ್ ಬೆಳಿಗ್ಗೆ ಯಾರು ಬಂದಿದ್ರು? NIC ಅವ್ರು ಬಂದಿದ್ರು. ಏನು ಕೇಳಿದ್ರು? ಏನು ಕೇಳಿಲ್ಲ ಸರ್. ಸತೀಶ್ ಇದ್ದಾರ ಅಂದರು. ಇಲ್ಲ ಸರ್ ಅಂದ್ವಿ. ಆಮೇಲೆ ನೋಟಿಸ್ ಬರೋದು ನಮಗೊಂದು ನೋಟಿಸ್ ಕೊಟ್ಟು ಅವರು ಬರ್ಕೊಂಡು ಹೋದ್ರು ಅಷ್ಟೆ. ನಮ್ಮ ಅಳಿಯ ನಮ್ಮ ಮಗಳು. ಹಾಂ ಹೋಗ್ತಾರೆ ಸರ್, ಹೋಗ್ತಾರೆ. ಇಲ್ಲಿಲ್ಲ ಸರ್, ಏನು ಗೊತ್ತಿಲ್ಲ ಸರ್ ನಮಗೆ. 3 ವರ್ಷದಿಂದ ಇಲ್ಲೇ ಇದ್ದಾರೆ. ಅತ್ತೆ ಮನೆ. ಅವ್ರು ಬೆಂಗಳೂರಲ್ಲಿದ್ದರು ಸರ್. ನಮ್ಮ ಮಗಳು ಡೆಲಿವರಿಗೆ ಬಂದ್ಲು. ಅವ್ರ ಅಪ್ಪ ಅವ್ರ ಅಮ್ಮ ತೀರು ಹೋಗ್ಬಿಟ್ರು. ಅಲ್ಲಿ ಯಾರು ನೋಡೋರಿಲ್ಲ ಅಂತ ನಾವು ಇಲ್ಲಿಗೆ ಕರ್ಸ್ಕೊಂಡು. ಯಾರು ಸರ್? ಏರ್ಟೆಲ್ ಆಫೀಸಲ್ಲಿದ್ದರು. ಈಗ ಜರ್ಸಿಗೆ ಹೋಗ್ತಿದ್ರು. ಇಲ್ಲಿಗೆ ಬಂದ ಮೇಲೆ ಇವಾಗ 1 ತಿಂಗಳಿಂದ ಏನೋ ಜರ್ಸಿಯಲ್ಲಿ ತೆಗೆದಾಕಿದ್ರಂತೆ ಒಂದು 100 ಜನನ್ನ. ಅದಕ್ಕೆ ಕೆಲ್ಸಕ್ಕೆ ಹೋಗ್ತಲ್ಲ, ಬೇರೆ ಕಡೆ ನೋಡ್ತಾ ಇದ್ರು ಸರ್. ಇದಿಷ್ಟು ಶೋಭಾ ಅವರ ಮಾತಾಡೋದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅವರ ಅತ್ತೆ ಶೋಭೆ ಅವರು ಸಹ ಇವತ್ತು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅವ್ರು ಕೇಳೋಣ ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಮೇಡಮ್ ಯಾವಾಗ ನೋಟಿಸ್ ಕೊಟ್ಟು ಏನು ನೆನ್ನೆ ಬೆಳಗ್ಗೆ ಸರ್ ಬೆಳಿಗ್ಗೆ ಯಾರು ಬಂದಿದ್ರು? NIC ಅವ್ರು ಬಂದಿದ್ರು. ಏನು ಕೇಳಿದ್ರು? ಏನು ಕೇಳಿಲ್ಲ ಸರ್. ಸತೀಶ್ ಇದ್ದಾರ ಅಂದರು. ಇಲ್ಲ ಸರ್ ಅಂದ್ವಿ. ಆಮೇಲೆ ನೋಟಿಸ್ ಬರೋದು ನಮಗೊಂದು ನೋಟಿಸ್ ಕೊಟ್ಟು ಅವರು ಬರ್ಕೊಂಡು ಹೋದ್ರು ಅಷ್ಟೆ. ನಮ್ಮ ಅಳಿಯ ನಮ್ಮ ಮಗಳು. ಹಾಂ ಹೋಗ್ತಾರೆ ಸರ್, ಹೋಗ್ತಾರೆ. ಇಲ್ಲಿಲ್ಲ ಸರ್, ಏನು ಗೊತ್ತಿಲ್ಲ ಸರ್ ನಮಗೆ. 3 ವರ್ಷದಿಂದ ಇಲ್ಲೇ ಇದ್ದಾರೆ. ಅತ್ತೆ ಮನೆ. ಅವ್ರು ಬೆಂಗಳೂರಲ್ಲಿದ್ದರು ಸರ್. ನಮ್ಮ ಮಗಳು ಡೆಲಿವರಿಗೆ ಬಂದ್ಲು. ಅವ್ರ ಅಪ್ಪ ಅವ್ರ ಅಮ್ಮ ತೀರು ಹೋಗ್ಬಿಟ್ರು. ಅಲ್ಲಿ ಯಾರು ನೋಡೋರಿಲ್ಲ ಅಂತ ನಾವು ಇಲ್ಲಿಗೆ ಕರ್ಸ್ಕೊಂಡು. ಯಾರು ಸರ್? ಏರ್ಟೆಲ್ ಆಫೀಸಲ್ಲಿದ್ದರು. ಈಗ ಜರ್ಸಿಗೆ ಹೋಗ್ತಿದ್ರು. ಇಲ್ಲಿಗೆ ಬಂದ ಮೇಲೆ ಇವಾಗ 1 ತಿಂಗಳಿಂದ ಏನೋ ಜರ್ಸಿಯಲ್ಲಿ ತೆಗೆದಾಕಿದ್ರಂತೆ ಒಂದು 100 ಜನನ್ನ. ಅದಕ್ಕೆ ಕೆಲ್ಸಕ್ಕೆ ಹೋಗ್ತಲ್ಲ, ಬೇರೆ ಕಡೆ ನೋಡ್ತಾ ಇದ್ರು ಸರ್. ಇದಿಷ್ಟು ಶೋಭಾ ಅವರ ಮಾತಾಡೋದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ. ಮುಂದಿನ ಸುದ್ದಿ ನೋಡೋಣ. ರಾಜ್ಯದಲ್ಲಿ ಎನ್ಐಎ ಅಧಿಕಾರಿಗಳ ಮೆಗಾ ಬೇಟೆ ಮುಂದುವರೆದಿದೆ. ಕೋಲಾರ ಮೂಲದ ಸತೀಶ್ ಗೌಡಗೆ ನೋಟಿಸ್ ಕೊಟ್ಟಿದ್ದಾರೆ. ಸಿಮ್ ಕಾರ್ಡ್ ನೀಡಿದ ಆರೋಪದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ನಿನ್ನೆ ಬೆಳಗ್ಗೆ ಅಧಿಕಾರಿಗಳು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಅಳಿಯ ಸತೀಶ್ ಗೌಡ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಸತೀಶ್ ಗೌಡ ಅವರ ಅತ್ತೆ ಶೋಭಾ ಮಾತನಾಡಿದ್ದಾರೆ. ಪತ್ನಿ ಹೇಮಾವತಿ ಹಾಗೂ ಅತ್ತೆ ಶೋಭಾ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಎನ್ಐಎ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕೋಲಾರ ಮೂಲದ ಸತೀಶ್ ಗೌಡಗೆ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಸಿಮ್ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಈ ಜೈಲಿನಲ್ಲಿ ಇರ್ತಕ್ಕಂಥ ಈ ರಾಡಿಕಲೈಸೇಷನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಈ ಸತೀಶ್ ಗೌಡ ಅವರ ಅತ್ತೆ ಮತ್ತು ಪತ್ನಿ ಮಾತನಾಡಿದ್ದಾರೆ. ಅವ್ರು ಹಾಜರಾಗ್ತಾರೆ, ವಿಚಾರಣೆಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಸತೀಶ್ ಗೌಡ ಅವರನ್ನ ಎನ್ಐಎ ಅಧಿಕಾರಿಗಳು ಕರೆದೊಯ್ತಾ ಇರ್ತಕ್ಕಂಥದ್ದು. ಸಿಮ್ ಕಾರ್ಡ್ ಕೊಟ್ಟಿರೋ ಆರೋಪ ಇವ್ರ ಮೇಲಿದೆ.
ಅತ್ತೆ ಶೋಭೆ ಅವರು ಸಹ ಇವತ್ತು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅವ್ರು ಕೇಳೋಣ ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಮೇಡಮ್, ಯಾವಾಗ ನೋಟಿಸ್ ಕೊಟ್ಟು ಏನು ನೆನ್ ಬೆಳಗ್ಗೆ ಸರ್ ಬೆಳಿಗ್ಗೆ ಯಾರು ಬಂದಿದ್ರು ಮೇಡಮ್? NIC ಅವ್ರು ಬಂದಿದ್ರು. ಏನು ಕೇಳಿದ್ರು? ಏನು ಕೇಳಿಲ್ಲ ಸರ್. ಸತೀಶ್ ಇದ್ದಾರಾ ಅಂದರು. ಇಲ್ಲ ಸರ್ ಅಂದ್ವಿ. ಆಮೇಲೆ ನೋಟಿಸ್ ಬರೋದು ನಮಗೊಂದು ನೋಟಿಸ್ ಕೊಟ್ಟು ಅವರು ಬರ್ಕೊಂಡು ಹೋದ್ರು ಅಷ್ಟೆ. ಯಾರು ಮಾತಾಡಿದ್ರು? ನಮ್ಮ ಅಳಿಯ ನಮ್ಮ ಮಗಳು. ಹಾಂ, ಹೋಗ್ತಾರೆ ಸರ್, ಹೋಗ್ತಾರೆ. ಇಲ್ಲಿಲ್ಲ ಸರ್. ಏನು ಗೊತ್ತಿಲ್ಲ ಸರ್ ನಮಗೆ. 3 ವರ್ಷದಿಂದ ಇಲ್ಲೇ ಇದ್ದಾರೆ. ಅತ್ತೆ ಮನೆ. ಅವ್ರು ಬೆಂಗಳೂರಲ್ಲಿದ್ದರು ಸರ್. ನಮ್ಮ ಮಗಳು ಡೆಲಿವರಿಗೆ ಬಂದ್ಲು. ಅವ್ರ ಅಪ್ಪ ಅವ್ರ ಅಮ್ಮ ತೀರು ಹೋಗ್ಬಿಟ್ರು. ಅಲ್ಲಿ ಯಾರು ನೋಡೋರಿಲ್ಲ ಅಂತ ನಾವು ಇಲ್ಲಿಗೆ ಕರ್ಸ್ಕೊಂಡು. ಯಾರು ಸರ್? ಏರ್ಟೆಲ್ ಆಫೀಸಲ್ಲಿದ್ದರು. ಈಗ ಜರ್ಸಿಗೆ ಹೋಗ್ತಿದ್ರು. ಇಲ್ಲಿಗೆ ಬಂದ ಮೇಲೆ ಇವಾಗ 1 ತಿಂಗಳಿಂದ ಏನೋ ಜರ್ಸಿಯಲ್ಲಿ ತೆಗೆದಾಕಿದ್ರಂತೆ 100 ಜನನ್ನ. ಅದಕ್ಕೆ ಕೆಲ್ಸಕ್ಕೆ ಹೋಗ್ತಲ್ಲ, ಬೇರೆ ಕಡೆ ನೋಡ್ತಾ ಇದ್ರು ಸರ್. ಇದಿಷ್ಟು ಶೋಭಾ ಅವರ ಮಾತಾಡೋದು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅವರ ಅತ್ತೆ ಶೋಭೆ ಅವರು ಸಹ ಇವತ್ತು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅವ್ರು ಕೇಳೋಣ ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಮೇಡಮ್, ಯಾವಾಗ ನೋಟಿಸ್ ಕೊಟ್ಟು ಏನು ನೆನ್ ಬೆಳಗ್ಗೆ ಸರ್. ಬೆಳಿಗ್ಗೆ ಯಾರು ಬಂದಿದ್ರು? NIC ಅವ್ರು ಬಂದಿದ್ರು. ಏನು ಕೇಳಿದ್ರು? ಏನು ಕೇಳಿಲ್ಲ ಸರ್. ಸತೀಶ್ ಇದ್ದಾರಾ ಅಂದರು. ಇಲ್ಲ ಸರ್ ಅಂದ್ವಿ. ಆಮೇಲೆ ನೋಟಿಸ್ ಬರೋದು ನಮಗೊಂದು ನೋಟಿಸ್ ಕೊಟ್ಟು ಅವರು ಬರ್ಕೊಂಡು ಹೋದ್ರು ಅಷ್ಟೆ. ಯಾರು ಮಾತಾಡಿದ್ರು? ನಮ್ಮ ಅಳಿಯ ನಮ್ಮ ಮಗಳು. ಹಾಂ, ಹೋಗ್ತಾರೆ ಸರ್, ಹೋಗ್ತಾರೆ. ಇಲ್ಲಿಲ್ಲ ಸರ್. ಏನು ಗೊತ್ತಿಲ್ಲ ಸರ್ ನಮಗೆ. 3 ವರ್ಷದಿಂದ ಇಲ್ಲೇ ಇದ್ದಾರೆ. ಅತ್ತೆ ಮನೆ. ಅವ್ರು ಬೆಂಗಳೂರಲ್ಲಿದ್ದರು ಸರ್. ನಮ್ಮ ಮಗಳು ಡೆಲಿವರಿಗೆ ಬಂದ್ಲು. ಅವ್ರ ಅಪ್ಪ ಅವ್ರ ಅಮ್ಮ ತೀರು ಹೋಗ್ಬಿಟ್ರು. ಅಲ್ಲಿ ಯಾರು ನೋಡೋರಿಲ್ಲ ಅಂತ ನಾವು ಇಲ್ಲಿಗೆ ಕರ್ಸ್ಕೊಂಡು. ಯಾರು ಸರ್? ಏರ್ಟೆಲ್ ಆಫೀಸಲ್ಲಿದ್ದರು. ಈಗ ಜರ್ಸಿಗೆ ಹೋಗ್ತಿದ್ರು. ಇಲ್ಲಿಗೆ ಬಂದ ಮೇಲೆ ಇವಾಗ 1 ತಿಂಗಳಿಂದ ಏನೋ ಜರ್ಸಿಯಲ್ಲಿ ತೆಗೆದಾಕಿದ್ರಂತೆ 100 ಜನನ್ನ. ಅದಕ್ಕೆ ಕೆಲ್ಸಕ್ಕೆ ಹೋಗ್ತಲ್ಲ, ಬೇರೆ ಕಡೆ ನೋಡ್ತಾ ಇದ್ರು ಸರ್. ಇದಿಷ್ಟು ಶೋಭಾ ಅವರ ಮಾತಾಡೋದು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ. ಮುಂದಿನ ಸುದ್ದಿ ನೋಡೋಣ. ರಾಜ್ಯದಲ್ಲಿ NIA ಅಧಿಕಾರಿಗಳ ಮೆಗಾ ಬೇಟೆ ಮುಂದುವರೆದಿದೆ. ಕೋಲಾರ ಮೂಲದ ಸತೀಶ್ ಗೌಡಗೆ ನೋಟಿಸ್ ಕೊಟ್ಟಿದ್ದಾರೆ. ಸಿಮ್ ಕಾರ್ಡ್ ನೀಡಿದ ಆರೋಪದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ನಿನ್ನೆ ಬೆಳಗ್ಗೆ ಅಧಿಕಾರಿಗಳು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಅಳಿಯ ಸತೀಶ್ ಗೌಡ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಸತೀಶ್ ಗೌಡ ಅವರ ಅತ್ತೆ ಶೋಭಾ ಮಾತನಾಡಿದ್ದಾರೆ. ಪತ್ನಿ ಹೇಮಾವತಿ ಹಾಗೂ ಅತ್ತೆ ಶೋಭಾ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. NIA ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕೋಲಾರ ಮೂಲದ ಸತೀಶ್ ಗೌಡಗೆ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಸಿಮ್ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಈ ಜೈಲಿನಲ್ಲಿ ಇರ್ತಕ್ಕಂಥ ಈ ರಾಡಿಕಲೈಸೇಷನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಈ ಸತೀಶ್ ಗೌಡ ಅವರ ಅತ್ತೆ ಮತ್ತು ಪತ್ನಿ ಮಾತನಾಡಿದ್ದಾರೆ. ಅವ್ರು ಹಾಜರಾಗ್ತಾರೆ, ವಿಚಾರಣೆಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಸತೀಶ್ ಗೌಡ ಅವರನ್ನ NIA ಅಧಿಕಾರಿಗಳು ಕರೆದೊಯ್ತಾ ಇರ್ತಕ್ಕಂಥದ್ದು. ಸಿಮ್ ಕಾರ್ಡ್ ಕೊಟ್ಟಿರೋ ಆರೋಪ ಇವ್ರ ಮೇಲಿದೆ. ಅತ್ತೆ ಶೋಭೆ ಅವರು ಸಹ ಇವತ್ತು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅವ್ರು ಕೇಳೋಣ ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಮೇಡಮ್, ಯಾವಾಗ ನೋಟಿಸ್ ಕೊಟ್ಟು ಏನು ನೆನ್ ಬೆಳಗ್ಗೆ ಸರ್. ಬೆಳಿಗ್ಗೆ ಯಾರು ಬಂದಿದ್ರು? NIC ಅವ್ರು ಬಂದಿದ್ರು. ಏನು ಕೇಳಿದ್ರು? ಏನು ಕೇಳಿಲ್ಲ ಸರ್. ಸತೀಶ್ ಇದ್ದಾರಾ ಅಂದರು. ಇಲ್ಲ ಸರ್ ಅಂದ್ವಿ. ಆಮೇಲೆ ನೋಟಿಸ್ ಬರೋದು ನಮಗೊಂದು ನೋಟಿಸ್ ಕೊಟ್ಟು ಅವರು ಬರ್ಕೊಂಡು ಹೋದ್ರು ಅಷ್ಟೆ. ಯಾರು ಮಾತಾಡಿದ್ರು? ನಮ್ಮ ಅಳಿಯ ನಮ್ಮ ಮಗಳು. ಹಾಂ, ಹೋಗ್ತಾರೆ ಸರ್, ಹೋಗ್ತಾರೆ. ಇಲ್ಲಿಲ್ಲ ಸರ್. ಏನು ಗೊತ್ತಿಲ್ಲ ಸರ್ ನಮಗೆ. 3 ವರ್ಷದಿಂದ ಇಲ್ಲೇ ಇದ್ದಾರೆ. ಅತ್ತೆ ಮನೆ. ಅವ್ರು ಬೆಂಗಳೂರಲ್ಲಿದ್ದರು ಸರ್. ನಮ್ಮ ಮಗಳು ಡೆಲಿವರಿಗೆ ಬಂದ್ಲು. ಅವ್ರ ಅಪ್ಪ ಅವ್ರ ಅಮ್ಮ ತೀರು ಹೋಗ್ಬಿಟ್ರು. ಅಲ್ಲಿ ಯಾರು ನೋಡೋರಿಲ್ಲ ಅಂತ ನಾವು ಇಲ್ಲಿಗೆ ಕರ್ಸ್ಕೊಂಡು. ಯಾರು ಸರ್? ಏರ್ಟೆಲ್ ಆಫೀಸಲ್ಲಿದ್ದರು. ಈಗ ಜರ್ಸಿಗೆ ಹೋಗ್ತಿದ್ರು. ಇಲ್ಲಿಗೆ ಬಂದ ಮೇಲೆ ಇವಾಗ 1 ತಿಂಗಳಿಂದ ಏನೋ ಜರ್ಸಿಯಲ್ಲಿ ತೆಗೆದಾಕಿದ್ರಂತೆ 100 ಜನನ್ನ. ಅದಕ್ಕೆ ಕೆಲ್ಸಕ್ಕೆ ಹೋಗ್ತಲ್ಲ, ಬೇರೆ ಕಡೆ ನೋಡ್ತಾ ಇದ್ರು ಸರ್. ಇದಿಷ್ಟು ಶೋಭಾ ಅವರ ಮಾತಾಡೋದು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅವರ ಅತ್ತೆ ಶೋಭೆ ಅವರು ಸಹ ಇವತ್ತು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅವ್ರು ಕೇಳೋಣ ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು.
ಮೇಡಮ್ ಯಾವಾಗ ನೋಟಿಸ್ ಕೊಟ್ಟು ಏನು ನಿನ್ನ ಬೆಳಗ್ಗೆ ಸರ್ ಬೆಳಿಗ್ಗೆ ಯಾರು ಬಂದಿದ್ರು ಮೇಡಮ್ ಎನ್ ಐ ಸಿ ಅವ್ರು ಬಂದಿದ್ರು. ಏನು ಕೇಳಿದ್ರು ಏನು ಕೇಳಿಲ್ಲ ಸರ್. ಸತೀಶ್ ಇದ್ದಾರ ಅಂದರು, ಇಲ್ಲ ಸರ್ ಅಂದ್ವಿ. ಆಮೇಲೆ ನೋಟಿಸ್ ಬರೋದು ನಮಗೊಂದು ನೋಟಿಸ್ ಕೊಟ್ಟು ಅವರು ಬರ್ಕೊಂಡು ಹೋದ್ರು ಅಷ್ಟೆ. ಯಾರು ಮಾತಾಡಿದ್ರು ನಮ್ಮ ಅಳಿಯ ನಮ್ಮ ಮಗಳು. ಇವ್ರು ಅಳಿಯ ಹೋಗ್ತಿದ್ದಾರೆ ಹಾಂ ಹೋಗ್ತಾರೆ ಸರ್, ಹೋಗ್ತಾರೆ. ಇಲ್ಲಿಲ್ಲ ಸರ್. ಏನಂತ ಗೊತ್ತಾ ವಿಚಾರ ಏನು ಗೊತ್ತಿಲ್ಲ ಸರ್ ನಮಗೆ. ಸತೀಶ್ ಅವರು ಯಜ್ಞೆಯಿಂದ ಇದ್ದಾರೆ 3 ವರ್ಷದಿಂದ ಇಲ್ಲೇ ಇದ್ದಾರೆ. ಇದು ಏನು ಅತ್ತೆ ಮನೆನ ಅತ್ತೆ ಮನೆ. ಮೊದಲಿಂದ ಅವ್ರು ಬೆಂಗಳೂರಲ್ಲಿದ್ದರು ಸರ್. ನಮ್ಮ ಮಗಳು ಡೆಲಿವರಿಗೆ ಬಂದ್ಲು, ಅವ್ರ ಅಪ್ಪ ಅವ್ರ ಅಮ್ಮ ತೀರು ಹೋಗ್ಬಿಟ್ರು. ಅಲ್ಲಿ ಯಾರೂ ನೋಡೋರಿಲ್ಲ ಅಂತ ನಾವು ಇಲ್ಲಿಗೆ ಕರ್ಸ್ಕೊಂಡು. ಮೊದಲು ಬೇರೆ ಏನು ಕೆಲಸ ಮಾಡ್ತಾರೆ ಯಾರು ಸರ್? ಏರ್ಟೆಲ್ ಆಫೀಸಲ್ಲಿದ್ದರು. ಮೇಡಮ್ ಈಗ ಜರ್ಸಿಗೆ ಹೋಗ್ತಿದ್ರು. ಇಲ್ಲಿಗೆ ಬಂದ ಮೇಲೆ ಇವಾಗ 1 ತಿಂಗಳಿಂದ ಏನೋ ಜರ್ಸಿಯಲ್ಲಿ ತೆಗೆದಾಕಿದ್ರಂತೆ 100 ಜನನ್ನ. ಅದಕ್ಕೆ ಕೆಲ್ಸಕ್ಕೆ ಹೋಗ್ತಲ್ಲ, ಬೇರೆ ಕಡೆ ನೋಡ್ತಾ ಇದ್ರು ಸರ್. ಇದಿಷ್ಟು ಶೋಭಾ ಅವರ ಮಾತಾಡೋದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ,